ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಯೋಚನೆ ಮಾಡಿ. ಕೇರಳದಲ್ಲಿ 57 ರೂಪಾಯಿ ಇದೆ, ಆಂಧ್ರದಲ್ಲಿ 62 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ಕರ್ನಾಟಕದಲ್ಲಿ 42 ರೂಪಾಯಿ ಕೊಡ್ತಾಯಿದ್ದೀರಾ. ನಮಗೆ ಸಾಲಲ್ಲ, 1 ಲೀಟ್ರು ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು. ಅದು ಕೊಟ್ಟಿದ್ದು ಅಪರಾಧನ? ಹಂಗಾರೆ ರೈತರಿಗೆ ಕೊಡ್ತಾ ಇರೋ 4 ರೂಪಾಯಿ ಜಾಸ್ತಿನ ನಮ್ಮ ಅಶೋಕ್ ಅವರು, ನಮ್ಮ ಜನತಾದಳದವರು, BJPಯವರು ಪ್ರತಿಭಟನೆ ಮಾಡ್ತಾರೆ. ಆಯಿತು, ನಮ್ಮ ಅಣ್ಣದಿರೇ ನಮ್ಮ ತಮ್ಮದಿರೇ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ. ಅಲ್ಲಿ 20% ಜನ, ಇಲ್ಲಿ 80% ಜನ. ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರೆ. ಅಲ್ಲಿ 2 ಲೀಟ್ರಿಗೆ 8 ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ 10 ಲೀಟ್ರಿಗೆ 50 ರೂಪಾಯಿ 40 ರೂಪಾಯಿ ಜಾಸ್ತಿ ಆಗುತ್ತೆ. ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ. ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೇನು ಸರಿಯಾದ ಮಾಹಿತಿ ಇಲ್ವೋ, ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಇವತ್ತು 640 ಕೋಟಿ ಪೆಂಡಿಂಗ್ ಬಿಟ್ಟೋಗಿದ್ರು ಬಸವರಾಜ ಬೊಮ್ಮೆಯವರು. ಇವತ್ತು ಅದನ್ನೆಲ್ಲನೂ ಹಂತವಾಗಿ ಕ್ಲಿಯರ್ ಮಾಡ್ಕೊಂಬಂದು ಈ ಮಾರ್ಚ್ 31 ಹೊತ್ತಿಗೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ತಗೊಂಡಿದ್ದಾರೆ. ಇವತ್ತು 5 ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಹೋಗ್ತಾ ಇದೆ. ಈ 4 ಕೋಟಿನೂ 1 ರೂಪಾಯಿನೂ ಯೂನಿಯನ್ಗಳು ಇಟ್ಕೊಳ್ದಾಗೆ, ಯಾವುದೇ ಯೂನಿಯನ್ನು KMF 1 ರೂಪಾಯಿನೂ ಇಟ್ಕೊಳ್ದಂಗೆ 4 ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಿ ಆ 4 ರೂಪಾಯಿನೂ 42 ರೂಪಾಯಿ ಏನು ಹಾಲನ್ನು ಇದು ದರನ 44 ರೂಪಾಯಿಗೆ ಮಾಡಿದೆ 6 ರೂಪಾಯಿಗೆ, ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಕ್ಯಾಬಿನೆಟಲ್ಲಿ ತಗೊಂಡಿದ್ವಿ. ಇದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳದಲ್ಲೇ ಮಾತನಾಡಿದ್ರೆ ಮಾಧ್ಯಮ ಸ್ನೇಹಿತರು, ನೀವು ಹಳ್ಳಿಯಿಂದನೇ ಬಂದಿರೋ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಣ್ಣ ತಮ್ಮದಿರು ಅವ್ರು ಹೇಳಿದ್ದನ್ನೇ ಮಾಡೋದು ಬಿಟ್ಟು ಕಂಪ್ಯಾರಿಸನ್ ಮಾಡಿ. ಸರ್, ಈಗ 4 ರೂಪಾಯಿ ಹೈಕ್ ಮಾಡುವಂಥದ್ದು ನೇರವಾಗಿ ರೈತರಿಗೆ 100%. 1 ರೂಪಾಯಿ 1 ಪೈಸೆ ಯಾವುದು 1 ರೂಪಾಯಿ ಖರ್ಚು ವೆಚ್ಚ ಸರ್ವಿಸ್ ಚಾರ್ಜ್ ತಗೊಳ್ಳಲ್ಲ. ಸರ್, ಈಗ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದ್ದೀರಿ, ಮೊಸರು ದರ 4 ರೂಪಾಯಿ ಏರಿಕೆ ಆಗಿಲ್ಲ, ಅದರ ಲಾಭ ಯಾರಿಗೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿಸಿ ಅಂತ. ಮೊಸರು ಲಾಭ ನೋಡಪ್ಪ, ಹಾಲು ತಗೊಂಡ್ಮೇಲೆ ಮೊಸರಾಗೋದು, ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು, ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು, ಹಾಲು ತಗೊಂಡ್ಮೇಲೆ ಮೊಸರಾಗೋದು. ಅದರಿಂದ ಹಾಲಿನ ದರ ಕೊಡ್ತಕ್ಕಂಥದ್ದು, ಹಾಲಿನಲ್ಲಿ ಕೆಲವು ಹಾಲು ನೇರವಾಗಿ ಮಾಡ್ತಾರೆ, ಕೆಲವು ತುಪ್ಪ ಮಾಡ್ತೀವಿ, ಕೆಲವು ಮೊಸರು ಮಾಡ್ತೀವಿ, ಕೆಲವು ಪೌಡ್ರ್ ಮಾಡ್ತೀವಿ. ಅದರಿಂದ ಮೂಲ ಹಾಲಿನಿಂದಾನೆ. ಏಪ್ರಿಲ್ 1ರಿಂದ ಅಂತ ಇಂಪ್ಲಿಮೆಂಟ್ ಅಂತಿದ್ದಾರೆ ಸರ್. ಹಂಗಾರೆ ರೈತರಿಗೆ ಅವತ್ತಿಂದಾನೆ ಬರುತ್ತೆ ಸರ್? ಮುಲಾಜಿಲ್ಲದೆ 100%. ಈಗ ಪ್ರೋತ್ಸಾಹ ಧನ ಕೊಡ್ತಿದ್ದೀರಲ್ಲ ಸರ್, ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಸರ್? ಸೊ 600 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಮೊನ್ನೆ ಈಗ 3 ಡೇಸ್ ಬ್ಯಾಕ್ 200 ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಈ 4 ದಿವಸದೊಳಗೆ 31ರೊಳಗೆ 400 ರೂಪಾಯಿನೂ ಕ್ಲಿಯರ್ ಮಾಡ್ತಾರೆ. 400 ಕೋಟಿ. ಮತ್ತು ಅದ್ರ ಜೊತೆಗೆ ಈಗ ವಿದ್ಯುತ್ ದರ ಏನಿದೆ ಸರ್? ಇದಕ್ಕೆ ವಿದ್ಯುತ್ ದರ ನೋಡ್ರಿ, ಪ್ರತಿನಿತ್ಯ ಜಾಸ್ತಿ. ಈಗ ನಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ನಮ್ಮ ಜನಕ್ಕೆ ಡೊಮೆಸ್ಟಿಕ್ ಏನಿಲ್ಲ. ವಿದ್ಯುತ್ ದರ ಸೊ ಜಾಸ್ತಿ ಆಗ್ತಿದ್ದಂಗೆ ಡಿಮ್ಯಾಂಡು ಆಗಲೇಬೇಕಲ್ಲ. ಈಗ ಡೀಸೆಲ್ಲು ಬೆಲೆ 60 ರೂಪಾಯಿ 100 ರೂಪಾಯಿ ಬತ್ತು. ಸೊ ಒಂದೇ ಸಲ ನಾವು ಮಾಡಲಿಕ್ಕಾಗಲ್ಲ. ಅದಕ್ಕೆ ವಿದ್ಯುತ್ ದರ ನಿಯಂತ್ರಣ ಮಾಡಲಿಕ್ಕೆ ಒಂದು ಬೋರ್ಡ್ ಇದೆ, ಅವರು ಜಾಸ್ತಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಅಧೀನದಲ್ಲಿಲ್ಲ ಅದು. ಹಾಗಾಗಿ ಕೆಲವು ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡೋದು, ಇದನ್ನು ಜಾಸ್ತಿ ಮಾಡೋದು, ಒಂದು ಹಂತವಾಗಿ ಹೋಗಲೇಬೇಕಾಗುತ್ತೆ ದಿನನಿತ್ಯ ನಿರ್ವಹಣೆಗೆ. ನಾವು ಹಾಕೊಳ್ಳೋ ಸೈಟು ಇವತ್ತು 100 ರೂಪಾಯಿ ಆದರೆ ನಾಳೆ 120 ರೂಪಾಯಿ ಇರುತ್ತೆ. ಈ ರೀತಿ ಆಗುತ್ತೆ. ಅದನ್ನು BJPಯವರು ಇವತ್ತು ಯಾವುದೇ ಸೌಲಭ್ಯವನ್ನು ಹಿಂದೆ 5 ವರ್ಷ ಕೊಡ್ದಲೇ ಸರ್ಕಾರನ ಹೇಗೋ ಹಾಗೆ ಮಾಡ್ಕೊಂಡು ಒಂದು 2-3 ಲಕ್ಷ ಬಾಕಿ ನಿಲ್ಲಿಸ್ಬಿಟ್ಟು ಓಡೋದ್ರು ಟಾಟಾ ಹೇಳ್ಕೊಂಡು. ಅವ್ರಿಗೆ ಗೊತ್ತಿತ್ತು ನಮಗೆ ಸರ್ಕಾರ ಬರೋಲ್ಲ, ಇವ್ರು ಅನುಭವಿಸ್ಲಿ ಅಂತ. ನಾವು ಅದನ್ನು ಅನುಭವಿಸೋಕ್ಕೆ ಹೋಗಲಿಲ್ಲ, ಸರಿಯಾದ ರೀತಿ ಮಾಡ್ತಿದ್ದೀನಿ. ಕುಮಾರಸ್ವಾಮಿ ಅವರು ಮಾತನಾಡೋರು ಹೌದು ಅಂತ. ಇವತ್ತು ನಾವು 3% ಒಳಗಡೆ ಸಾಲ ತಗೊಂಡಿರೋದು, 25% ಒಳಗೆ GST ಇದರಲ್ಲಿ ಲಿಮಿಟ್ ಇರೋದು. ಆದರೆ ಕೇಂದ್ರ ಸರ್ಕಾರ ಅದನ್ನು ಮೀರಿ ಸಾಲ ಮಾಡಿದ್ದಾರೆ. ನಾವು ಆ ಥರ ಸಾಲ ಮಾಡಿಲ್ಲ. ನಮ್ಮ ರಾಜ್ಯ, ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೇಂದ್ರ ಸರ್ಕಾರದ ನೀತಿಗಳನ್ನ ಮಿತಿಲೇ ನಾವು ಸಾಲ ಮಾಡಿರ್ತಕ್ಕಂಥ. ಕುಮಾರಸ್ವಾಮಿ ಅವರು ಮಂಡ್ಯ ವಿಚಾರದಲ್ಲಿ ರಾಜಕೀಯ ಬೆಳೆ ಬೇಯಿಸೋ ಛತ್ರಬುದ್ಧಿ ನನಗಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ಯಾರಿಗಿದೆಯಂತೆ? ಅವ್ರ ಅಣ್ಣಂಗಿದೆಯಂತ? ಅವ್ರಿಗಿಲ್ಲ ಅಂದ್ರೆ ಅವ್ರ ಅಣ್ಣಂಗಿದೆಯಂತ? ಗವರ್ನರ್ ಹತ್ರ ಹೋಗಿ ಲೆಟ್ರ್ ಕೊಟ್ಟವ್ರು ನೋಡಿದ್ರೇನಾ? ಗವರ್ನರ್ಗೆ ಲೆಟ್ರ್ ಕೊಟ್ಟವ್ರು ನೋಡಿದ್ರಾ? ನಿಮ್ಗೆ ಬಂದಿದೆಯಾ ಅಂತೆ? ಕಳ್ಸಪ್ಪ ಗವರ್ನರ್. ಒಂದು ನಿಮಿಷ ಕೇಳಿದ್ರು, ಒಂದು ನಿಮಿಷ. ಲೆಟ್ರ್ ನೋಡಿದ್ರಲ್ವಾ? ರವಿ ನೋಡಿಲ್ಲ ಅಂದ. ಒಂದು ನಿಮಿಷ. ಕುಮಾರಸ್ವಾಮಿನೂ ಬೇರೆ ಯಾವುದು ದೇವೇಗೌಡರ ಮಗ. ರೇವಣ್ಣ ಯಾರು? ದೇವೇಗೌಡರ ಮಗ. ಈ ಜಿಲ್ಲೆನಲ್ಲಿ 8 ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರು ಯಾರು?
ಕುಮಾರಸ್ವಾಮಿ. ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು. ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳಬೇಕಾ ನಾನು ಹೇಳಬೇಕಾ? ನಾನಲ್ಲ ಹೇಳೋದು. ಇವತ್ತು 180 100 ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಮಂಡ್ಯ ಬೇಡ ಅಂದರೆ ಏನು ಅರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತೊಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟ್ರು, ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು. ಅಂಥ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಾದೇವಪ್ಪ ಆಗಲಿ, ವೆಂಕಟೇಶಣ್ಣ ಆಗಲಿ, ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ, ಇದು ಇಬ್ಬಂದಿ ನೀತಿ ಅಂತಾರೆ. ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ, ಗೊತ್ತಾಯ್ತಾ? ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ. ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ. ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ. 94ರಿಂದ ರಾಜಕಾರಣ ಮುಖ್ಯ ಅಲ್ಲ, ನನ್ನ ಜಿಲ್ಲೆ ಮುಖ್ಯ. ನನಗಿದು ಒಂದೇ ಜಿಲ್ಲೆ. ಅವ್ರಂಗೆ ಈಗ ರಾಮನಗರ ಆಯಿತು, ಇಲ್ಲಿಗೆ ಬಂದರು, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. ನಾನು ಎಲ್ಲಿಗೆ ಹೋಗಲಿ? ನಾನು ಈ ಜಿಲ್ಲೆ ಜನರನ್ನು ಋಣನ ತೀರಿಸ್ಬೇಕು. ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು. ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡ್ಬೇಕು ನಾನು. ಅದು ಅವ್ರನ್ನೇ ಕೇಳಿ. ಅವ್ರ ಅಣ್ಣಂಗೆ ಈಗ ಲೆಟ್ರ್ ಕೊಟ್ಟಿರೋರು, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದವರು, 69 ಅಡಿನಲ್ಲಿ ಚರ್ಚೆ ಕೇಳಿದವರು ರೇವಣ್ಣವರು. ನನಗೆ ಗೊತ್ತಿಲ್ಲ ಯಾರಿಗಿದೆ ಅಂತ. ಅವ್ರನ್ನೇ ಕೇಳಿ. ನೆಕ್ಸ್ಟ್ ಬರ್ತಾರಲ್ಲ, ಬಂದಾಗ ಕೇಳಿ. ನಮಗೆ ಗೊತ್ತಿಲ್ಲ, ನಾವ್ಯಾಕೆ ಕೇಳಲಿ? ಸಮಸ್ಯೆ ಆಗಿದೆ. ತಮ್ಮಣ್ಣ ಅವರು ಕೊಟ್ಟಂತ ಒಂದು ಜಾಗವನ್ನು ಸರ್ಕಾರಿ ಶಾಲೆ ಮತ್ತು PU ಕಾಲೇಜ್ಗೆ ಮತ್ತೆ ವಾಪಸ್ ಕೇಳ್ತಾ ಇದ್ದಾರೆ. ಏಕೈಕ ತೆರವು ಮಾಡಿ ಅಂತ 442 ಮಕ್ಕಳು ಓದ್ತಾ ಇದ್ದಾರೆ ಸರ್. ಈಗ ತಮ್ಮಣ್ಣವ್ರು ವಾಪಸ್ ಕೇಳ್ತಾರ? ಅವರ ಪತ್ರ ಬರ್ದಿ ಸರ್, ಮಾರ್ಚ್ ಒಳಗೆ ಬಿಡುಗಡೆ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಸರ್. ಅವ್ರು ಬಿಡಬೇಕಾದ್ರೆ ಅಗ್ರಿಮೆಂಟ್ ಆಗಿಲ್ವಾ? ಕೊಡಬೇಕಾದ್ರೆ ಸುಮ್ಮನೆ ಖಾಸಗಿ ಆಗಿಬಿಟ್ಟಿದ್ದಾರಾ? ಅಲ್ಲಿರುವಂಥದ್ದು ಸರ್ಕಾರಿ ಶಾಲೆ ಕಟ್ಟಡ ಇವು ಕೊಟ್ಟಿರುವಂಥದ್ದು ಸರ್. ಸರಿ, ಮೊದಲು ಅವರು ಕೊಟ್ಟಿದ್ದ ತಪ್ಪು, ಅವ್ರು ಏನು ಕೇಳಿಲ್ಲ. ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಹಿರಿಯ ಶಾಸಕರು, ಇಲ್ಲಿ ಶಾಸಕರಾಗಿ 4 ಬಾರಿ ಕೆಲಸ ಮಾಡಿದ್ದಾರೆ, ಮಂತ್ರಿ ಆಗಿದ್ದಾರೆ. ಬಹುಶಃ ಇದು ಈ ಥರದ್ದೆಲ್ಲೂ ನಾನು ಕೇಳಿಲ್ಲ. ತಮ್ಮಣ್ಣವ್ರು ಹಿರಿಯರಿದ್ದರಿಂದ ನಾನೇನು ಅವ್ರಿಗೆ ಹೇಳಲಿಕ್ಕೆ ಹೋಗಲ್ಲ. ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ. ಸರ್ ಈಗ ಮುಂದೆ ಪರಿಹಾರ ಹೆಂಗೆ ಸರ್? ಈಗ ಮತ್ತೆ ನೋಡೋಣ, ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ಶಾಸಕರಿದ್ದಾರೆ ಹೋದ್ರೆ ಸರ್ ಅದೇನಾಗುತ್ತೆ ನೋಡೋಣ. ಅಕ್ವಿಷನ್ ಮಾಡಬೇಕಾಗುತ್ತಾ ಅಥವಾ ಏನು, ಯಾವ ಥರ ಅಕ್ವಿಷನ್ಗೆ ನಾವು ದುಡ್ಡು ಕೊಡ್ಲಿಕ್ಕಾಗಲ್ಲ, ಪರಿಸ್ಥಿತಿ ಏನು ನೋಡೋಣ. ಕಾನೂನು ಕೊಟ್ಟರು ಸರ್, ಅವರೇ 3 ಬಾರಿ ಶಾಸಕರಿದ್ರು, ಅವಾಗಿದ್ರು. ಈಗ ಸೋಲ್ಸಿದ್ರಲ್ಲ, ಅದಕ್ಕೋಸ್ಕರ ವಾಪಸ್ ಕೇಳ್ತಾರಂತಲಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಏನೇ ಡಿಸ್ಪ್ಯೂಟ್ ಇರಲಿ, ಯಜಮಾನ್ರು ಅವರೇ ಅಲ್ಲ, ಸ್ವಂತ ವಿಚಾರ. ಅವರೇ ಯಜಮಾನ್ರಲ್ವೇ? ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಬಾರ್ದಲ್ವಾ? ಈಗ ತಮ್ಮಣ್ಣವರ ಮಕ್ಕಳು ಯಾರೇ ಡಿಸ್ಪ್ಯೂಟ್ ಇದ್ರು ತಮ್ಮಣ್ಣವರೇ ಯಜಮಾನ್ರಲ್ವೇ? ಈ ಜಾಗ ಬಿಟ್ಬಿಟ್ಟು ಬೇರೆ ಜಾಗ ಕೊಟ್ರಾಯ್ತು. ಸರ್, ಈಗ PSSಗೆ ಪ್ರಾರಂಭ ಆಗ್ತಾ ಇದೆ, ಆದರೆ ಅವರು ಕೋರ್ಟ್ ಆರ್ಡರ್ ಪಾಲನೆ ಮಾಡಲಿಲ್ಲ. ಇನ್ನೂ ಕೂಡ ಏನು ಕಾರ್ಮಿಕ DC ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಶಾಸಕರು DC ಅವರು ಇಬ್ಬರು ಶಾಸಕರು ಬರ್ತಾರೆ, ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ. ಅವರಿಬ್ಬರು DC ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದ್ಯಾವುದು ನನಗೆ ಗೊತ್ತಿಲ್ಲಪ್ಪ. ನನಗೆ ಅದು ಗಮನಕ್ಕೆ ಬಂದಿಲ್ಲ. ಅದೇನಿದ್ರು ಅಧ್ಯಕ್ಷರು ಸಿದ್ದರಾಮಯ್ಯನವರು ಅವ್ರ ಲೆವೆಲಲ್ಲಿ ಸೋಮಶೇಖರ್ ಅವರು ಸರ್ ನಿಮ್ಮ ಕಡೆ ಕುರ್ಸ್ಕೊಂತಾ ಇದ್ದಾರೆ, ಅವ್ರಿಗೂ ನೋಟಿಸ್ ಕೊಡಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಕೊಡ್ಲಿ, ಕೊಟ್ಟಾದ ಮೇಲೆ ಅವ್ರ ನಿರ್ಧಾರ ಬಂದರೆ ನಾವು ಸ್ವಾಗತ ಮಾಡೋಣ. ಯಾರೇ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಅನುಸರಿಸಿ ಬಂದರೆ ವೆಲ್ಕಮ್, ಅದರಿಂದ ಬರಲಿ. ನನಗೆ ವಿಚಾರ ಗೊತ್ತಿಲ್ಲ. ಹಿಂದೆ ಮೋದಿಯವ್ರನ್ನೂ ಬೈತಿದ್ರಲ್ಲ ಅವರು, ಡೀಸೆಲ್ ಜಾಸ್ತಿ ಆದಾಗ ಅದನ್ನೊಂದು ಸ್ವಲ್ಪ ಹಾಕಿ ಜ್ಞಾಪಕ ಮಾಡಿ ಅದನ್ನೊಂದು ಸ್ವಲ್ಪ ಅವ್ರ ಮೊಬೈಲಿಗೆ ಕಳಿಸಿ. ಅವ್ರ ಮೊಬೈಲ್ ಇಟ್ಕೊಂಡಿದ್ದಾರೆ ಇಲ್ಲೂ ಗೊತ್ತಿಲ್ಲ, ಅವ್ರು ಯಾರೋ PAಗಳಿದಾರಲ್ಲ ಅವ್ರಿಗೆ ಕಳಿಸಿ. ಅದೇ ಗುರು ಬ್ರದರ್, ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವರು ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೆ, ಏನಣ್ಣ ಹಿಂದೆ ಹೆಂಗೆ ಬೈತಿದ್ದೆ, ಇದಕ್ಕೇನಣ್ಣ ಅಂತ. ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ. ದಯಮಾಡಿ ನೀನು ಸ್ನೇಹಿತರಿಗೆ ಕಳಿಸ್ಕೊಡು ಒಂಚೂರು. ಹೌದು, ಅದಕ್ಕೆ 8,000 ಕೋಟಿ 16,000 ಕೋಟಿ ಬಾಕಿ ಬಿಟ್ಟೋಗಿದ್ರು. 25,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ನಮ್ಮ ಕುಮಾರಣ್ಣವರು. 25,000 ಮಾಡಿಬಿಟ್ಟು 15,000 ಕೋಟಿ ಅವತ್ತು. ಈಗ ಸಿದ್ದರಾಮಯ್ಯನವರು 5,000 ಕೋಟಿ 5 ಗ್ಯಾರಂಟಿ ಕೊಟ್ಟವ್ರೆ, 52,000 ಕೋಟಿ ಇಟ್ಟವ್ರೆ. ಅವರು ಆ ರೀತಿ ಇಡಬೇಕಾಗಿತ್ತು. ಇವತ್ತು ಸಹ 8,000 ಕೋಟಿನ ಬಾಕಿ ಇದೆ. 8,000 ಕೋಟಿ ತೀರಿಸಿದ್ದೀವಿ, ಇನ್ನೂ 8,000 ಕೋಟಿ ಬಾಕಿ ಇದೆ ಅವ್ರು ಮಾಡಿರೋ ಸಾಲ. ನೋಡ್ರಿ, ಆರ್ಥಿಕ ಶಿಸ್ತನ್ನು ಸಿದ್ದರಾಮಯ್ಯನವ್ರ ಹತ್ರ ಕಲಿಬೇಕಾದ ಭಾಳ ಇದೆ ಜನತಾದಳದವ್ರು, BJP ಅವರು. ನೋಡ್ರಿ ನೋಡಪ್ಪ, ಸಹಜ ನಮ್ಮ ಅವರ ಪಕ್ಷಕ್ಕೆ ಡಿಸ್ಟೆನ್ಸ್ ಇದೆ. ಸಹಜವಾಗಿ ನಾವು ಯಾರೇ ಭೇಟಿ ಮಾಡಿದ್ರೂ ಚರ್ಚೆ ಸಹಜವಾಗಿ ಆಗುತ್ತೆ. ಆದರೆ
ಅದಕ್ಕೆಲ್ಲ ಉತ್ತರ ಇದು ಸತೀಶ್ ಜಾರಕಿಹೊಳಿ ಅವರೇ ಕೊಡಬೇಕಾಗುತ್ತೆ. ಸೊ ಅವ್ರು ಯಾತಕ್ಕೆ ಹೋಗಿದ್ರು ಏನು ಅಂದ್ರು ನಾನು ಕೊಡ್ಲಿಕ್ಕಾಗಲ್ಲ. ಜಿ ಟಿ ದೇವೇಗೌಡರು ಸಿಎಂ ಆಗುವ ವಿಚಾರಕ್ಕೆ ನಿಟ್ಟಿನಲ್ಲಿ ಬೆಂಬಲ ಕೇಳಕ್ಕೆ ಹೋಗಿರ್ಬೋದು ಅಂತ ಕೂಡ ಹೇಳಿದ್ದಾರೆ. ಜಿ ಟಿ ದೇವೇಗೌಡರದ್ದು ಹೇಳಿಕೆ ಬೇರೆ, ನಾನು ಅದನ್ನು ಹೇಳೋಕ್ಕಾಗಲ್ಲ. ಆದರೆ ಅವ್ರು ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಧ್ಯಮದಲ್ಲಿ ಕೇಳಿದ್ರೆ ಅವರು ಅದಕ್ಕೇನು ಅಂತ ಕ್ಲಾರಿಫೈ ಕೊಟ್ಟಿದ್ದಾರೆ ಸರ್. ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದು ಕಡೆ ಕೊಲೆ ಬೆದರಿಕೆ ಅನ್ನೋ ಸಂಬಂಧ. ಈಗ ಅದೆಲ್ಲ ಲೀಗಲ್ ಪ್ರೋಸೆಸ್ಸು. ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದನ್ನು ನೋಡ್ತಾರೆ.